ಎಸ್ ತನ್ನ ಸೋಷಿಯಲ್ ಮೀಡಿಯಾ ಫೇಮ್ ಅನ್ನ ಬಳಸಿಕೊಂಡು ಉದ್ಯಮಿಗೆ ಯಾವ ರೀತಿಯಾಗಿ ಗಾಳ ಹಾಕಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದೀವಿ. ಉದ್ಯಮಿಯ ಖಾಸಗಿ ವಿಡಿಯೋನ ಇಟ್ಕೊಂಡು ಬೆದರಿಕೆ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಯನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು ಈಗ ಬ್ಲಾಕ್ ಮೇಲ್ ಕೇಸ್. ಉದ್ಯಮಿಗೆ 1.5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾಳೆ ಈ ಕಿರಾತಕಿ. ಹಣ ಕೊಡದೇ ಇದ್ದಿದ್ದಕ್ಕೆ ಪತ್ನಿಗೆ ವಿಡಿಯೋ ಕಳಿಸಿದ್ದಾಳೆ. ಸಾಧನಾ ಶೆಟ್ಟಿ ಅನ್ನುವಂತ ಸೋಷಿಯಲ್ ಮೀಡಿಯಾ ಸ್ಟಾರ್ ಉದ್ಯಮಿ ಸಂಸಾರದಲ್ಲಿ ವಿಡಿಯೋ ಸಿಡಿಸಿ ಇನ್ಫ್ಲೂಯೆನ್ಸರ್ ಈ ರೀತಿಯಾಗಿ ಟ್ರ್ಯಾಪ್ ಮಾಡಿರುವಂತದ್ದು. 1.25 ಕೋಟಿ ಕೊಡದೇ ಇದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಲಕ್ಷ ಲಕ್ಷ ಹಣ ಪೀಕಿದ್ದಲ್ಲದೆ 1.5 ಕೋಟಿಗೆ ಬೇಡಿಕೆ ಇಟ್ಟಿದ್ದಂಥದ್ದು. ಸಾಧನಾ ಶೆಟ್ಟಿ ಅನ್ನುವಂತ ಸೋಷಿಯಲ್ ಮೀಡಿಯಾ ಸ್ಟಾರ್ ಇದೇ ಉದ್ಯಮಿ. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ, ಉದ್ಯಮಿಗೆ ಸ್ನೇಹ ಬೆಳೆಯುತ್ತೆ, ಪ್ರಮೋಷನ್ ಮಾಡ್ಕೊಡ್ತೀನಿ ನಾನು ಅನ್ನುವಂತ ನಿಟ್ಟಿನಲ್ಲಿ. ಅದಾದ ಮೇಲೆ ಇವಳು ಹಣದ ಬೇಡಿಕೆಯನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತಾನು ಕೇಳಿದಷ್ಟು ಹಣವನ್ನೇನಾದ್ರೂ ಕೊಡದೇ ಇದ್ರೆ ಈ ಖಾಸಗಿ ವಿಡಿಯೋಸ್ ಏನಿದೆ, ಫೋಟೋಸ್ ಏನಿದೆ, ಪತ್ನಿಗೆ ಕಳಿಸ್ತೀನಿ ಅಥವಾ ವೈರಲ್ ಮಾಡ್ತೀನಿ ಅಂತ ಗಾಳ ಹಾಕಿರುವಂತದ್ದು. 1.5 ಕೋಟಿಯನ್ನ ಕೊಡ್ತಿದ್ರೆ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರುವಂತದ್ದು. ಸಾಧನಾ ಶೆಟ್ಟಿ ಅನ್ನುವಂತ ಹೆಸರಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿರುವಂತದ್ದು ಉದ್ಯಮಿ ಮೇಲೆ. ಜಯನಗರ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾಳೆ ಈ ಕಿರಾತಕಿ. ಇತ್ತೀಚೆಗಂತೂ ನಿಜಕ್ಕೂ ನೋಡ್ತಾ ಹೋದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಎಷ್ಟರ ಮಟ್ಟಿಗೆ ದುಡಿಯೋಕೆ ಆರಂಭ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಒಂದು ಪ್ರಮೋಷನ್ ವಿಡಿಯೋಗೆ ಲಕ್ಷ ಲಕ್ಷ ಹಣವನ್ನ ಅವರು ತಗೋತಾ ಇರ್ತಾರೆ. ಅಂಥವ್ರನ್ನ ನಂಬುವಂಥವ್ರು ಈ ಕಡೆ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹವಾ ಜಾಸ್ತಿ ಆಗಿದೆ. ಅದೇ ಒಂದು ಪಾಸಿಟಿವಿಟಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಸಾಧನಾ ಶೆಟ್ಟಿ ಹನಿ ಟ್ರ್ಯಾಪ್ಗೆ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ, ಹನಿ ಟ್ರ್ಯಾಪ್ಗಳ ಒಂದು ಹಾವಳಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಮತ್ತೊಂದು ಘಟನೆ ಸಾಕ್ಷಿ ಆಗ್ತಾ ಇದೆ ಗಾಯತ್ರಿ. ಈಗ ಸಾಧನಾ ಶೆಟ್ಟಿ ಏನಿದ್ದಾರೆ, ಇವರು ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ ಆಗಿ ಇರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿಕ್ ಅನ್ನಂಥವ್ರಿಗೆ ಪರಿಚಯ ಆಗ್ತಾರೆ. ಏನು ಜಯನಗರದಲ್ಲಿ ಮೇಕಪ್ ಕ್ಲಿನಿಕ್ ಅನ್ನ ಇಟ್ಕೊಂಡು ಇವ್ರಿಗೆ ಮದುವೆ ಕೂಡ ಆಗಿದೆ. ಸೊ ಅವ್ರಿಗೆ ಪರಿಚಯ ಆಗಿ ಆ ಒಂದು ಮೂಲಕವಾಗಿ ಇವರ ನಿಜವಾದಂತಹ ರೂಪ ಆ ನಂತರದಲ್ಲಿ ಗೊತ್ತಾಗುತ್ತೆ. ಅವ್ರ ಫೋಟೋಗಳನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ, ನಿನ್ನ ಫೋಟೋಗಳನ್ನ ನಿಮ್ಮ ಮನೆಯವ್ರಿಗೆ ಕಳಿಸ್ತೀವಿ ಅಂತ ಹೇಳಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥದ್ದು ಯಾವ ಮಟ್ಟಿಗೆ ಇದೆ ಅಂತ ಹೇಳಿ ಹೇಳಿದ್ರೆ, ಅವರು ಇಲ್ಲಿ 5 ಲಕ್ಷ 10 ಲಕ್ಷ, ಸೊ 1.5 ಕೋಟಿ ನೀವೇನಾದ್ರೂ ಕೊಡ್ಲಿಲ್ಲ ಅಂತ ಹೇಳಿ ಹೇಳಿದ್ರೆ ನಾನು ಫೋಟೋಗಳನ್ನ ಆನ್ಲೈನ್ ನಲ್ಲಿ ಹಾಕ್ತೀನಿ, ಆಮೇಲೆ ನಿಮ್ಮ ಕುಟುಂಬದವರಿಗೆ ಕಳಿಸ್ತೀನಿ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಸುಮಾರು 5 ಲಕ್ಷ ನಗದು ರೂಪದಲ್ಲಿ ಈ ಸಾಧನಾ ಶೆಟ್ಟಿ ತೆಗೆದುಕೊಂಡಿದೆ. 30,000 ಬೆಲೆಯ ಒಂದು ರಿಂಗ್ ಅನ್ನು ಕೂಡ ತಗೊಳ್ತಾರೆ. ಸೊ ಒಂದು 70,000 ಗೋಲ್ಡ್ ಚೈನು, 1.5 ಲಕ್ಷದ ಫೋನು ಕೂಡ ಆತನಿಂದ ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಳುವಂಥದ್ದು. ಇಷ್ಟಾದ್ರೂ ಕೂಡ ಮತ್ತೆ 1.5 ಕೋಟಿಗೆ ಬೇಡಿಕೆ ಇಡ್ತಾರೆ. ಹಣ ಕೊಡ್ತಿದ್ರೆ ಫೋಟೋ ವಿಡಿಯೋಗಳನ್ನ ನಿನ್ನ ಹೆಂಡತಿ ಕಳಿಸ್ತೀನಿ ವಾಟ್ಸಪ್ ನಲ್ಲಿ ಅನ್ನುವಂಥದ್ದನ್ನ ಸಾಧನಾ ಶೆಟ್ಟಿ ಹೇಳಿರುವಂಥದ್ದು. ಇದರಿಂದ ಈತ ಬಹಳಷ್ಟು ಕಾರ್ತಿಕ್ ಅನ್ನಂತವನು ದುಡ್ಡು ಕೊಟ್ಟು ಸಾಕಾಗಿ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅವರ ಈ ಸಾಧನಾ ಶೆಟ್ಟಿ ಅವರ ಮನೆಯವರಿಗೆ ಫೋಟೋಗಳನ್ನು ಕಳಿಸಿದ್ದಾನೆ. ಇದರಿಂದ ಮನೆಯಲ್ಲಿ ಗಲಾಟೆ ಶುರುವಾಗುತ್ತೆ. ಸೊ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ ಅಂತ ಹೇಳಿ ಜಯನಗರದ ಪೊಲೀಸ್ ಠಾಣೆಗೆ ಹೋಗಿ ಆ ಕ್ಲಿನಿಕ್ ನ ಮಾಲೀಕ ಕಾರ್ತಿಕ್ ಕಂಪ್ಲೇಂಟ್ ಕೊಡ್ತಾನೆ. ಸದ್ಯಕ್ಕೀಗ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಜಯನಗರ ಪೊಲೀಸರು. ಆದ್ರೆ ಇದಕ್ಕೆ ನನ್ನ ಬಳಿ ಯಾವುದೇ ವಿಡಿಯೋ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಸಾಧನಾ ಶೆಟ್ಟಿ ಕೊಡ್ತಾರೆ. ಸೊ ತನಿಖೆಯನ್ನ ಈಗ ಜಯನಗರ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಆಕ್ಟ್ 66, 67 ಅಡಿಯಲ್ಲಿ ಈಗ ಕೇಸನ್ನ ದಾಖಲಿಸಿಕೊಂಡಿರುವಂತದ್ದು. ಸಾಧನಾ ಶೆಟ್ಟಿ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಯಾಕೆ ಕಾರಣ ಆಯ್ತು ಅಂತಂದ್ರೆ, ಇವ್ರ ಹತ್ರ ಹಣ ಇದೆ, ಇವ್ರನ್ನ ಪರಿಚಯ ಮಾಡ್ಕೊಂಡ ನಂತರದಲ್ಲಿ ಈ ರೀತಿ ಎಲ್ಲ ಮಾಡ್ಬೋದು ಅನ್ನೋಂತ ಪ್ರೀ ಪ್ಲಾನ್ ಮಾಡ್ಕೊಂಡೇನೆ ಈ ರೀತಿಯಾಗಿ ದುಡ್ಡನ್ನ ಡಿಮ್ಯಾಂಡ್ ಇಟ್ಟು ಹಂತ ಹಂತವಾಗಿ ಹಣವನ್ನ ಪಡ್ಕೊಂಡು ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಂತ ವೇಳೆಯಲ್ಲಿ ಆತನಿಗೆ ಕೊಡಕ್ಕಾಗದೇ ಇದ್ದಾಗ ಈ ಹನಿ ಟ್ರ್ಯಾಪ್ ನ ಒಂದು ಆರೋಪ ಹೊತ್ಕೊಳ್ಳುವಂತ ಸಾಧನಾ ಶೆಟ್ಟಿ ಏನಿದ್ದಾರೆ, ಅವರು
ಅವ್ರ ಮನೆಯವರಿಗೆ ಫೋಟೋಗಳನ್ನು ಕಳಿಸೋದು, ಇದರಿಂದಾಗಿ ಬೇಸತ್ತಂತ ಈಗ ಈ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರವಾಗಿ ಜಯನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಗಾಯತ್ರಿ. ಎಸ್ ಶಿವು, ಹಾಗೆ ನೋಡ್ತಾ ಹೋದಾಗ ಈ ಪ್ರಮೋಷನ್ಗೆ ಅಂತ ಇನ್ಫ್ಲೂಯೆನ್ಸರ್ಸ್ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು ಇದ್ದಿದೆ. ಆದ್ರೆ ಇಲ್ಲಿ ನೋಡ್ತಾ ಹೋದಾಗ ಇವರಿಬ್ಬರ ನಡುವೆ ಆ ರೀತಿಯಾಗಿ ಸಂಬಂಧ ಬೆಳ್ಕೊಂಡು ಹೋಗಿದ್ಯಾ ಅಂತ ಅನುಮಾನ ಮೂಡುತ್ತೆ. ಯಾಕೆಂದ್ರೆ 30,000 ಉಂಗುರ ಕೊಡ್ಸೋದು, 70,000 ಚೈನ್ ಕೊಡ್ಸುವಂಥದ್ದು, ಈ ಪ್ರೊಫೆಷನಲಿಸಂ ಏನಿದೆ ಅದಕ್ಕಿಂತ ಮೀರಿ ಹೋಗಿರುವಂಥದ್ದು ಇಲ್ಲಿ ಕಾರಣ ಆಗ್ತಿದ್ಯಾ ಇಷ್ಟಕ್ಕೆಲ್ಲ ಅಂತ? ಖಂಡಿತವಾಗ್ಲು ಈಗ ನೋಡಿ, ಈ ಪ್ರಮೋಷನ್ ಮಾಡುವಂತವ್ರು ಏನಿದ್ದಾರೆ ಇವರು ಹಂತ ಹಂತವಾಗಿ ಬೇರೆ ರೀತಿಯಲ್ಲಿ ಒಂದು ಟ್ರ್ಯಾಪ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋಂಥದ್ದು ಇದಕ್ಕೂ ಕೂಡ ಕಾರಣ. ಈ ಸಾಧನಾ ಶೆಟ್ಟಿ ಏನಿದ್ದಾಳೆ, ಈಕೆ ಬೇರೆ ಬೇರೆ ಕಾಸ್ಮೆಟಿಕ್ ವಸ್ತುಗಳನ್ನ ಪ್ರಮೋಷನ್ ಮಾಡುವಂಥದ್ದು, ಬೇರೆ ಬೇರೆ ಶಾಪ್ಗಳನ್ನು ಪ್ರಮೋಷನ್ ಮಾಡುವಂಥದ್ದು, ಈ ಮೂಲಕವಾಗಿ ಬದುಕನ್ನು ಕಟ್ಕೊಳ್ತಾ ಇದ್ದಂತ ಈ ಸಾಧನಾ ಶೆಟ್ಟಿ ಒಂದು ಹಂತದಲ್ಲಿ ಕ್ಲಿನಿಕ್ ನ ಪ್ರಮೋಷನ್ಗಾಗಿ ಕೂಡ ಬಂದಿರ್ತಾಳೆ. ಕ್ಲಿನಿಕ್ ನ ಪ್ರಮೋಷನ್ಗಾಗಿ ಬಂದು ಅಲ್ಲಿ ಪರಿಚಯ ಆಗಿ ಅನಂತರದಲ್ಲಿ ಈ ರೀತಿಯಲ್ಲಿ ದುಡ್ಡನ್ನ ಡಿಮ್ಯಾಂಡ್ ಮಾಡುವಂಥದ್ದು. ಸೊ ಈ ನಿಮ್ಮ ಫೋಟೋಗಳನ್ನ ಕಳಿಸ್ತೀನಿ ಅಂತ ಆ ರೀತಿಯಾಗಿ ಇಲ್ಲಿ ಪರಿಚಯ ಆಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಲಕ್ಷ ಹಣವನ್ನ ಪೀಕಿ ಮತ್ತೆ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಾಗ ಏನ್ ಮಾಡ್ತಾರೆ ಅವ್ರು ತಾನೇ ಏನ್ ಮಾಡ್ತಾರೆ, ಒಂದು ಇವರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಒಂದು ಸ್ಟಾಪ್ ನಡೆಸೋರು ಅಥವಾ ಯಾವುದೇ ವ್ಯಕ್ತಿಗಳು, ಸೊ ಯಾವುದೋ ಒಂದು ಹೆಣ್ಮಗಳು ಈ ರೀತಿಯಾಗಿ ಮೈ ಮೇಲೆ ಬೀಳ್ತಿದ್ದಾರೆ ಅಥವಾ ಬೇರೆ ರೀತಿಯಲ್ಲಿ ನಮ್ಮನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎಚ್ಚರಿಕೆಯಿಂದ ಇರ್ಬೇಕು. ಅವರು ಎಚ್ಚರ ತಪ್ಪಿದ ಬೆನ್ನಲ್ಲೇನೆ ಇಷ್ಟೆಲ್ಲ ಆಗಿದೆ. ಆ ನಂತರದಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಹಣಕ್ಕೆ ಡಿಮ್ಯಾಂಡ್ ಇಟ್ಟಾಗ ಕೊಡ್ಲಿಲ್ಲ ಅಂತಂದಾಗ ಬ್ಲಾಕ್ ಮೇಲ್ ಮಾಡುವಂತ ನಿರ್ಣಯ ನಡೀತದೆ. ಅದೇ ರೀತಿಯಲ್ಲಿ ಆಗಿದೆ. ಈಗ ಕೊನೆಗೆ ಪೊಲೀಸರಿಗೆ ಮೊರೆ ಹೋಗುವಂಥದ್ದು ಅದೇ ಕೆಲಸವನ್ನು ಈಗ ಕಾರ್ತಿಕ್ ಮಾಡಿದ್ದಾರೆ. ಸೊ ಇವ್ರಿಗೆ ಹೇಗೆ ಬದುಕುಗಳನ್ನ ಕಟ್ಕೊಳ್ಬೇಕು ಅನ್ನುವಂಥದ್ದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರ, ಆ ರೀತಿಯಲ್ಲೇನೆ ನಡ್ಕೊಳ್ಳುವಂಥದ್ದು. ಏನೇನೋ ಪ್ರಮೋಷನ್ಸ್ಗೆ ಇನ್ಫ್ಲೂಯೆನ್ಸ್ ವಿಡಿಯೋಗಳನ್ನ ಮಾಡ್ತಾನೆ ಈ ರೀತಿಯ ಒಂದು ಕೃತ್ಯಕ್ಕೂ ಕೂಡ ಇಳಿದಾಗ ನಿಜಕ್ಕೂ ಕೂಡ ಅದು ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ ಸಾರ್ವಜನಿಕರು. ಹಾಗಾಗಿ ಈಗ ಸದ್ಯಕ್ಕೆ ಈಕೆ ಮೇಲಿರೋ ಆರೋಪಗಳ ಬಗ್ಗೆ ಇನ್ನು ತನಿಖೆಯನ್ನ ನಡೆಸಲಾಗ್ತಾ ಇದೆ ಗಾಯತ್ರಿ. ಎಸ್, ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.